ನಮ್ಮ ಕಾನ್ಫರೆನ್ಸ್ನಲ್ಲಿ ಇವರೆಲ್ಲ ಆರ್ಗನೈಸಿಂಗ್ ಕಮಿಟಿ ಮೆಂಬರ್ಸ್ ಇವರು ಕಿಮ್ಸ್ನ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡಾಕ್ಟರ್ಸ್ ಕಿಮ್ಸಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು 49ನೇ ರಾಜ್ಯ ಅಸ್ಥಿ ಚಿಕಿತ್ಸಾ ಸಮ್ಮೇಳನ ಚಾಮರಾಜ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೀತಾ ಇದೆ. ನಾಳೆ ಎಲ್ಲ 3-4 ಜಾಗಗಳಲ್ಲಿ ವರ್ಕ್ಶಾಪ್ ಅಂತ ಮಾಡ್ತೀವಿ. ಬೆಳಗ್ಗೆ ಮಧ್ಯಾಹ್ನ 2:30ಯಿಂದ 5 ಗಂಟೆವರೆಗೂ CME ಪ್ರೋಗ್ರಾಮ್ ಅಂತ ಇರುತ್ತೆ. ಅದಾದಮೇಲೆ 5 ಗಂಟೆಗೆ ಅಫಿಷಿಯಲ್ ಆಗಿ ಇನಾಗ್ರೇಷನ್ ಮಾಡ್ತೀವಿ. ಇನಾಗ್ರೇಷನ್ಗೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಗೆಸ್ಟ್ ಆಫ್ ಆನರ್ಸ್ ಅಂತ ಡಾಕ್ಟರ್ ಪ್ರತಿಮಾ ಮೂರ್ತಿ, ಡೈರೆಕ್ಟರ್ ನಿಮ್ಯಾನ್ಸ್, ಆಮೇಲೆ ಡಾಕ್ಟರ್ ಅನೂಪ್ ಅಗರ್ವಾಲ್ ಅಂತ ಪ್ರೆಸಿಡೆಂಟ್, ನ್ಯಾಷನಲ್ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು, ಇಷ್ಟು ಜನ ಬರ್ತಿದ್ದಾರೆ. ಇದ್ರ ಜೊತೆಗೆ 1,000 ಜನ ಆಗಲೇ ರಿಜಿಸ್ಟರ್ ಮಾಡಿಸಿದ್ದಾರೆ. ಇನ್ನೊಂದು ನಮ್ಮ PGಗಳು ಎಲ್ಲ ಮೆಡಿಕಲ್ ಕಾಲೇಜುಗಳೆಲ್ಲ ಬಂದು ಸುಮಾರು ಆಲ್ಮೋಸ್ಟ್ ಒಂದು 600 ಪೇಪರ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 650 ಪೇಪರ್ಸ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂದರೆ ಇದು ಒಂಥರ ಕಲಿಯೋದಕ್ಕೆ ಆಮೇಲೆ ಕಲಿಸೋದಕ್ಕೆ ಒಂದು ಒಳ್ಳೆ ಸ್ಟೇಜ್ ಇರುತ್ತೆ. ಸೊ ಇದೇ ಉದ್ದೇಶದ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಪ್ರತಿ ಒಂದು ರಾಜ್ಯದ ಸಿಟಿಯಲ್ಲೂ ಲೆಕ್ಚರ್ಸ್ ಇರುತ್ತೆ. ಸರಿ, ಕೊಲಾಬರೇಷನ್ ಅಂದರೆ ನಾವು ಎಲ್ಲ ಪ್ರತಿಯೊಂದು ಬರೀ ನಾವು ಅಸ್ಥಿ ಚಿಕಿತ್ಸೆ ಒಂದೇ ನಂಬ್ಕೊಂಡಿರೋದಿಲ್ಲ. ನಮ್ಮ ತಕ್ಕಂಗೆ ಫಿಸಿಯೋಥೆರಪಿ ಇರುತ್ತೆ, ಎಂಡೋಕ್ರೈನ್ಸ್, ಆಸ್ಟೋಪೋಸಿಸ್, ರಿಮಟೋಲಜಿ. ಸೊ ಎಲ್ಲ ಸೊಸೈಟಿಗಳ ಜೊತೆ ಸೇರಿಕೊಂಡು ಎಲ್ಲ ಒಂದು ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಕೊಡಬೇಕು ಅಂತ ಒಂದು 4-5 ವರ್ಕ್ಶಾಪ್ಸ್ನ ಹಾಕ್ಕೊಂಡಿದ್ವಿ. ಈ ವರ್ಷ ಪೂರ್ತಿನೂ ಅಷ್ಟೇ ಒಂದು 4 ಕಾನ್ಫರೆನ್ಸ್ ನಮ್ಮ ಬೆಂಗಳೂರಲ್ಲಿ ಆಗಿದೆ, ನ್ಯಾಷನಲ್ ಕಾನ್ಫರೆನ್ಸ್. ನಮಸ್ಕಾರ, ನಾನು ಡಾಕ್ಟರ್ ದೀಪಕ್ ಅಂತ, ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ಈ ವರ್ಷದ ಪ್ರೆಸಿಡೆಂಟು. ಸೊ ನಮ್ಮ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂದರೆ ಕರ್ನಾಟಕ ಅಸ್ಥಿ ಚಿಕಿತ್ಸಾ ಅಥವಾ ಕೀಲು ಸರ್ಜನ್ಸ್ರ ಸಂಘ ಅಂತ. ಇದು ನಮ್ಮ ಸಂಘದ ಸದಸ್ಯರು ಆಲ್ಮೋಸ್ಟ್ 3,000 ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದೀವಿ. ಪ್ರತಿ ವರ್ಷ ಪ್ರತಿಯೊಂದು ಕರ್ನಾಟಕದ ಸಿಟಿಗಳಲ್ಲಿ ವರ್ಷಕ್ಕೊಂದ್ಸಲ ನಾವು ಒಂದು ಆ್ಯನ್ಯುವಲ್ ಕಾನ್ಫರೆನ್ಸ್ ಅಂತ ಮಾಡ್ತೀವಿ. ಈ ಸಲ ನಮಗೆ ಬೆಂಗಳೂರಲ್ಲಿ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ. ಸೊ ಇದೇ ಥರ 3 ದಿನಗಳ ಕಾಲ ನಾಳೆ, ನಾಳಿದ್ದು, ಆಚೆ ನಾಳೆ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಕಾನ್ಫರೆನ್ಸ್ ಅಂತ 49ನೇ ಅಧ್ಯಯನ ಮಾಡ್ತಿದ್ದೀವಿ. ಸೊ ಇದನ್ನು ಕಿಮ್ಸ್ ಹಾಸ್ಪಿಟಲ್, ಕೆಂಪೇಗೌಡ ಹಾಸ್ಪಿಟಲ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಕಾನ್ಫರೆನ್ಸ್ನಲ್ಲಿ ಇದರ ಮೇನ್ ಉದ್ದೇಶ ಏನು ಅಂದರೆ, ಒಂದು ನಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋದು, ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ನ ಬೇರೆ ಮುಂದಿನ ಪೀಳಿಗೆಯ ಆರ್ಥೋಪೆಡಿಕ್ ಸರ್ಜನ್ಸ್ನವರಿಗೆ ಟ್ರೈನಿಂಗ್ ಕೊಡೋದು, ತಿಳುವಳಿಕೆ ಕೊಡೋದು. ಮೇನ್ ಥಿಂಗ್ ಈ ಕಾನ್ಫರೆನ್ಸಲ್ಲಿ ನಾವು ಈಗ ನಮ್ಮ ಅಸ್ಥಿ ಚಿಕಿತ್ಸಾ ವಿಭಾಗದಲ್ಲಿ ಇಲ್ಲ ನಮ್ಮ ಏನೇನು ಹೊಸ ಕ್ರಮಗಳು ಬಂದಿದೆಯೋ, ಏನೇನು ಅಡ್ವಾನ್ಸಸ್ಮೆಂಟ್ಸ್ ಆಗಿದೆಯೋ, ಸೊ ಅದನ್ನೆಲ್ಲ ಎಲ್ಲರನ್ನೂ ತಿಳಿಗೊಳಿಸೋದಕ್ಕೆ ಸುಮಾರು ಒಂದು 600-800 ವಿದ್ಯಾರ್ಥಿಗಳು ನಮಗೆ ಎನ್ರೋಲ್ ಆಗಿದ್ದಾರೆ. ಆಮೇಲೆ ಸುಮಾರು 400-500 ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಎನ್ರೋಲ್ ಆಗಿದ್ದಾರೆ. ನಮ್ಮ ಇದು UK ಇಂದ, ಆಮೇಲೆ ದೇಶದ ಬೇರೆ ರಾಜ್ಯಗಳಿಂದ, US ಇಂದ ಒಬ್ಬರು, ಆಮೇಲೆ ನಮ್ಮ ಕರ್ನಾಟಕದಲ್ಲೂ ಒಂದು 50-60 ಜನ ತುಂಬ ಹಿರಿಯ ಶಸ್ತ್ರಚಿಕಿತ್ಸಕರು ಬಂದು ಉಪನ್ಯಾಸಗಳನ್ನ ಕೊಡ್ತಿರ್ತಾರೆ. ಆಮೇಲೆ ನಾಳೆಯಿಂದ ಒಂದು 2-4 ವರ್ಕ್ಶಾಪ್ಸ್ ಮಾಡ್ತಾಯಿದ್ವಿ. ವರ್ಕ್ಶಾಪ್ಸ್ ಅಂದರೆ ನಾವು ವಿದ್ಯಾರ್ಥಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನೀಸ್ಗೆ ಅವ್ರ ಕೈಯಿಂದನೇ ಅವ್ರಿಗೆ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ ಮಾಡಿ ಸರ್ಜರಿಗಳನ್ನ ಮಾಡಿಸ್ತೀವಿ. ಸೊ ಇದೊಂಥರ ಹುಡುಗರಿಗೆ ಒಂಥರ ಉತ್ತೇಜನಕಾರಿಯಾಗಿ ಮುಂದಿನ ಪೀಳಿಗೆ ಶಕ್ತಿ ಆಮೇಲೆ ಬಲಾಢ್ಯ ಆಗುತ್ತೆ ಅಂತ ನಮ್ಮ ಭಾವನೆಯಿಂದ. ಡಾಕ್ಟರ್ ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಕಿಮ್ಸಲ್ಲಿ ಆರ್ಥೋಪೆಡಿಕ್ ಪ್ರೊಫೆಸರು, ಈ ಕಾನ್ಫರೆನ್ಸ್ನ ಆರ್ಗನೈಸಿಂಗ್ ಚೇರ್ಮನ್ ನಾನು. ಸೊ ಇದರಲ್ಲಿ 1,100 ಜನ ಆಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲೊಂದು 600 ಜನ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು, ಇನ್ನು ಉಳಿದವರೆಲ್ಲ ಕನ್ಸಲ್ಟೆಂಟ್ಸ್ 400 ಜನ ಇದ್ದಾರೆ. ಹೊರಗಡೆ ದೇಶದಿಂದನೂ ಬರ್ತಾ ಇದ್ದಾರೆ. ಆಮೇಲೆ ಮೈನ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸು, ಅದರ ಜೊತೆಗೆ ನಾರ್ತಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ನ್ಯಾಷನಲ್ ಪ್ರೆಸಿಡೆಂಟು ಅನೂಪ್ ಅಗರ್ವಾಲ್ ಅಂತ, ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ದೀಪಕ್ ಇದ್ದಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಾಳೆ ಇನಾಗ್ರೇಷನ್ಗೋಸ್ಕರ. ಅದ್ರ ಜೊತೆಗೆ ನಿಮ್ಯಾನ್ಸ್ ಡೈರೆಕ್ಟರು ಪ್ರತಿಮಾ ಮೂರ್ತಿ ಅಂತ ಅವರು ಬರ್ತಾ ಇದ್ದಾರೆ. ಅನೂಪ್ ಅಗರ್ವಾಲ್ ಅವರು ಚೀಫ್ ಗೆಸ್ಟ್ ಆಫ್ ಆನರ್ ಆಗಿ ಇದು ಮಾಡ್ತಿದ್ದಾರೆ. ಸೊ ಇದರಲ್ಲಿ ನಾಳೆ ಬೆಳಗ್ಗೆಯಿಂದ 4 ಕಡೆ, ಒಂದು ಕಿಮ್ಸಲ್ಲಿ, ಇನ್ನೊಂದು ಸಂಜಯ್ ಗಾಂಧಿ ಹಾಸ್ಪಿಟ್ಲು, ಆಮೇಲೆ ಇಲ್ಲೇ ವೆನ್ಯೂದಲ್ಲೇ ಅಂದರೆ ಚಾಮರಾಜ ಪ್ಯಾಲೇಸ್ ಗ್ರೌಂಡಲ್ಲೇ ವರ್ಕ್ಶಾಪ್ಸ್ ಇದೆ, ಹ್ಯಾಂಡ್ಸ್ ಆನ್ ವರ್ಕ್ಶಾಪ್. ಅದಾದಮೇಲೆ ಮಧ್ಯಾಹ್ನದ ಮೇಲೆ CME ಅಂತ ಮಾಡ್ತೀವಿ. ಅದು ಮುಗಿದ್ಮೇಲೆ ಇನಾಗ್ರೇಷನ್ನು. ನಾಳೆ ಶನಿವಾರ ಭಾನುವಾರವರೆಗೂ ಎಲ್ಲ ಸೆಮಿನಾರ್ಸು ಸೀನಿಯರ್ ಫ್ಯಾಕಲ್ಟಿಯಿಂದ ಎಲ್ಲ ನಡೀತೀವಿ.